ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ಹೊಸ ತಿರುವನ್ನ ಕಂಡಿದೆ. ಈಗಾಗಲೇ ದೂರುದಾರ ತೋರಿಸಿರುವಂತಹ 13 ಪಾಯಿಂಟ್ಗಳ ಪೈಕಿ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮುಗಿದು ಹೋಗಿದೆ. ಇದೀಗ ಹೊಸ ದೂರುದಾರನೊಬ್ಬ ಎಂಟ್ರಿ ಆಗಿದ್ದು ದೂರುದಾರರ ಪಟ್ಟಿಗೆ ಇನ್ನೂ ಹೆಚ್ಚಿನವರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಇತ್ತ SIT ಅಧಿಕಾರಿಗಳು ಕಲ್ಲೇರಿಯ ರಹಸ್ಯ ಸ್ಥಳದ ವಿಚಾರವಾಗಿ ಕೂಡ ಮಫ್ತಿ ಆಪರೇಷನ್ ಮಾಡಿದ್ದಾರೆ. ನಿರ್ಣಾಯಕ ಘಟ್ಟ ತಲುಪಿದ ಧರ್ಮಸ್ಥಳದ ಆಪರೇಷನ್ ಅಸ್ಥಿಪಂಜರ. ಕಲ್ಲೇರಿ ಬಾಲಕಿ ರೇಪ್ ಮರ್ಡರ್ ರಹಸ್ಯದ ಹಿಂದೆ ಬಿದ್ದ SIT ಅಧಿಕಾರಿಗಳು. SIT ಮುಂದೆ ಹೊಸ ದೂರುದಾರ ಪ್ರತ್ಯಕ್ಷ, ಸ್ಫೋಟಕ ಸಂಗತಿ ರಿವೀಲ್. ಇವಾಗ FIR ಆಗುವ ಸಾಧ್ಯತೆ ಇಲ್ಲ, FIR ಮಾಡಲೇಬೇಕು ಸರ್. ನಾನು ಅದಕ್ಕೆ ತಾನೇ ಅಷ್ಟು ಧೈರ್ಯವಾಗಿ ಬಂದಿರೋದು. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯ ನಡೆಯುತ್ತಿರುವಾಗಲೇ ಹೊಸ ತಿರುವು ಸಿಕ್ಕಿದೆ. ನಿನ್ನೆಯಷ್ಟೇ SIT ಕಚೇರಿಯಲ್ಲಿ ಪ್ರತ್ಯಕ್ಷವಾಗಿದ್ದ ಹೊಸ ದೂರುದಾರ ಜಯಂತ್ ಸ್ಫೋಟಕ ಸಂಗತಿ ಹೊರಹಾಕಿದ್ರು. 15 ವರ್ಷದ ಹಿಂದೆ ಬಾಲಕಿ ಶವ ಹೂತು ಹಾಕಿರೋದನ್ನ ಕಣ್ಣಾರೆ ಕಂಡಿದ್ದೇನೆ ಎಂದಿದ್ರು. ಇನ್ನಿಂದು TV9 ಜೊತೆ ಮಾತನಾಡಿರುವ ದೂರುದಾರ ಜಯಂತ್, SIT ಅವರು FIR ಮಾಡಲೇಬೇಕು, ಬಾಲಕಿ ಶವ ಹೂತಿದ್ದ ಸ್ಥಳ ಈಗಲೂ ತೋರಿಸ್ತೀನಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಕರಣದಲ್ಲೂ ಮತ್ತೊಬ್ಬರು ದೂರು ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾಳೆ ಎಷ್ಟೊತ್ತಿಗೆ ಕರೆದಿದೆ SIT? ನಾಳೆ ಬೆಳಿಗ್ಗೆ 10 ಗಂಟೆ ಹೋಗ್ತೀವಿ ಸರ್. ಇವಾಗ FIR ಆಗುವ ಸಾಧ್ಯತೆ ಇಲ್ಲ, FIR ಮಾಡಲೇಬೇಕು ಸರ್. ಮಾಡಿ ಅದನ್ನು ತೆಗೆಸಿ ಯಾರ್ದು ಅಸ್ಥಿಪಂಜರ ಹುಡುಕಿ ಅವರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕು ಸರ್. ಸರ್ ನಾನು ಯಾವುದೋ ಕೆಲಸ ಮೇಲೆ ಹೋಗ್ತಾ ಇದ್ದೆ, ಯಾವಾಗ 4 ಜನ ನಿಂತಿದ್ರು. ಅವಾಗ ಕೇಳಿದೆ ಏನಂತ, ಅವಾಗ ನೋಡಿದೆ. ಅವಾಗ ನೋಡುವಾಗ ತಂದರು, ಅಲ್ಲೇ ಇತ್ತು, ಅಲ್ಲೇ ಗುಂಡಿ ತೆಗೆದ್ರು, ಅಲ್ಲೇ ಎಳೆದು ಅಲ್ಲೇ ಹಾಕಿ ಮುಚ್ಚಿಬಿಟ್ರು. ಮೆಮೊರಿಯಲ್ಲಿದೆ ಆ ವಿಷಯದಲ್ಲಿ. ನಾನು ಹೇಳಿದ್ವಲ್ಲ, ಒಂದು 3-4 ವರ್ಷ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಿಂತು ಕೊಟ್ಟಿದ್ದೀನಿ ನಾನು. ಇಲ್ಲ ನಾಳೆ ಇಲ್ಲ, ನಾಳ್ದು ಪದ್ಮನಾಥ, ನಾಳೆ ಈ ಪ್ರಕರಣ ಕೊಟ್ಟು ಇದು ಫಸ್ಟಿಗೆ ಒಂದು ಕ್ಲಿಯರ್ ಆಗಬೇಕು ಈ ಪ್ರಕರಣ. ಜಯಂತ್ ದೂರಿನ ಬಗ್ಗೆ ನಾಳೆ ಮತ್ತಷ್ಟು ಮಾಹಿತಿ ಪಡೆಯಲಿರುವ SIT ಜಯಂತ್ ತೋರಿಸುವ, ಅರ್ಥಾತ್ ಬಾಲಕಿ ಶವ ಹೂತಿರುವ ಸ್ಥಳವನ್ನ ಶೋಧಿಸುತ್ತಾ ಅನ್ನೋ ಕುತೂಹಲ ಇದೆ. ಈ ಮಧ್ಯೆ ಧರ್ಮಸ್ಥಳದಲ್ಲಿ ಈ ಅಸ್ಥಿಪಂಜರಗಳ ಶೋಧ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ದೂರುದಾರನ ಪರ ವಕೀಲರು SITಗೆ ಹೊಸ ಬೇಡಿಕೆ ಒಂದನ್ನ ಇಟ್ಟಿದ್ದಾರೆ. GPR ತಂತ್ರಜ್ಞಾನ ಬಳಸಿ ಶವ ಶೋಧಕ್ಕೆ SITಗೆ ವಕೀಲರ ಮನವಿ. ಈಗಾಗಲೇ ಈ ಮಾಸ್ಕ್ ದಾರಿ ತೋರಿಸಿರುವ ಹಾಗೂ SIT ಅಧಿಕಾರಿಗಳು ಗುರುತು ಮಾಡಿರುವ 13 ಪಾಯಿಂಟ್ಗಳ ಪೈಕಿ 10 ಕಡೆ ಶೋಧ ಕಾರ್ಯಾಚರಣೆ ಮುಗಿದಿದೆ. ಇಂದು ಶೋಧ ಕಾರ್ಯಕ್ಕೆ ಬ್ರೇಕ್ ತೆಗೆದುಕೊಂಡಿದ್ದು ನಾಳೆ ಮತ್ತೆ ಉಳಿದ 3 ಪಾಯಿಂಟ್ಗಳಲ್ಲಿ ಶೋಧ ನಡೆಯಲಿದೆ. ಈ ಮಧ್ಯೆ ದೂರುದಾರನ ಪರ ವಕೀಲರು GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಿ ಶವ ಶೋಧ ನಡೆಸುವಂತೆ SITಗೆ ಮನವಿ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1ರಿಂದ 10ರವರೆಗೂ ಏನು ಉತ್ಖನನ ಕಾರ್ಯ ನಡೀತು, ಇದರಲ್ಲಿ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದ್ದಂಥದ್ದು. ಸೊ ಇದರಿಂದಾಗಿ ಎಲ್ಲೋ ಒಂದು ಕಡೆ ಸಾಕ್ಷ್ಯ ದೂರುದಾರ ಏನಿದ್ದಾನೆ, ಅನಾಮಿಕ ಸಾಕ್ಷ್ಯ ದೂರುದಾರ, ಆತನಿಗೆ ಹಿನ್ನಡೆಯಾಗಿರುವಂಥದ್ದು. ಸೊ ಅದರಿಂದಾಗಿ ಆತನ ವಕೀಲರು ಈಗ ಒಂದು ಪತ್ರವನ್ನು ಬರೆದಿದ್ದಾರೆ. SITಗೆ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ಹೇಳಿದರೆ, ಆ ಒಂದು ಪ್ರದೇಶ ಉತ್ಖನನ ಮಾಡುವ ಪ್ರದೇಶದಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು. ಏನಂತ ಹೇಳಿದರೆ GPR ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿರುವಂಥದ್ದು. ಆ ಒಂದು ಉಪಕರಣ ಏನಂತ ಹೇಳಿದರೆ, ಕೆಳಗಡೆ ಇರುವಂತಹ ಅಸ್ಥಿಪಂಜರ ಮೂಳೆಯನ್ನು ಟೆಕ್ನಾಲಜಿ ಮೂಲಕ ಉತ್ಖನನ ಮಾಡ್ದೇನೆ ಕಂಡುಹಿಡಿಯುವಂತಹ ಸಿಸ್ಟಮ್ ಆಗಿರುತ್ತೆ. ಇನ್ನು ಈ ದೂರುದಾರ ಕಲ್ಲೇರಿ ಅನ್ನೋ ಸ್ಥಳದಲ್ಲಿ ಶಾಲಾ ಬಾಲಕಿಯ ಶವವನ್ನ ಶಾಲೆಯ ಬ್ಯಾಗ್ ಸಮೇತ ಹೂತು ಹಾಕಿದ್ದಾಗಿ ಹೇಳಿದ್ದ. ಇಂದು ಶವಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು. SIT ಅಧಿಕಾರಿಗಳು ಕಲ್ಲೇರಿ ಸುತ್ತಮುತ್ತ ಮಫ್ತಿಯಲ್ಲೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಇದೀಗ SIT ಅಧಿಕಾರಿಗಳು ಕಲ್ಲೇರಿ ಸ್ಥಳದಲ್ಲೂ ಶೋಧ ನಡೆಸ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH